ಹಲೋ, ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಮನೆಯಲ್ಲಿ ಯಾವುದೇ ರೀತಿಯ ದಮ್ ಕಡದೆ ಸುಲಭವಾಗಿ ಅತ್ಯಂತ ರುಚಿಯಾಗಿ ಮಾಡುವಂಥ ಬಿರಿಯಾನಿ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನೀಗ ತೋರಿಸುವಂಥ ಚಿಕನ್ ಬಿರಿಯಾನಿ ಮನೆಯಲ್ಲೆಲ್ಲರೂ ತುಂಬ ಲೈಕ್ ಮಾಡ್ತಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ತಗೊಂಡು 4 ಜನಕ್ಕೆ ಮಾಡೋ ರೀತಿ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಅಂದ್ಕೊಂಡಿರೋ ಥರ ಪರ್ಫೆಕ್ಟಾಗಿ ಬಿರಿಯಾನಿ ಬರಬೇಕು ಅಂದರೆ ಮೊದಲಿಗೆ ನಾವು ಮಸಾಲೆಗೆ ಏನನ್ನು ಹಾಕಿ ರುಬ್ಕೋತೀವಿ ಅನ್ನೋದು. ನಾನು ಮಸಾಲೆಗೆ ಮೊದಲು 2 ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಅದಕ್ಕೆ 1.5 ಎಸಳಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ತಾಯಿದ್ದೀನಿ. ಖಾರಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1/2 ಕಪ್ಪಷ್ಟು ಪುದೀನನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನಾವು ಬಿರಿಯಾನಿಗೆ ಏನನ್ನು ಹಾಕಿ ರುಬ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಸಾಲೆಗೆ. ನೋಡಿ, ಈ ಥರ ಚೆನ್ನಾಗಿ ಮಸಾಲೆ ರೆಡಿಯಾಗಿದೆ. ಈ ರೀತಿ ಮಸಾಲ ಪೇಸ್ಟ್ ರೆಡಿ ಆಗಿಬಿಟ್ರೆ ತುಂಬ ಸುಲಭವಾಗಿ ನಾವು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ನಾವು ಬಿರಿಯಾನಿನ ಮಾಡಿ ಮುಗಿಸ್ಬಿಡ್ಬೋದು. ಇದಿಷ್ಟು ಮಸಾಲೆಗಳನ್ನ ನಾನು ಮಾಡುವಾಗ ಏನೇನು ಹಾಕಿದ್ದೀನಿ, ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಮಾಮೂಲಿ ಪಲಾವ್ ಐಟಮ್ಸ್ಗೆ ಏನೇನು ಬೇಕು ಅದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಕಟ್ ಮಾಡಿದ್ದೀನಿ. 1.5 ಅಷ್ಟು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದಷ್ಟು ಚಿಕನನ್ನು ನೀವು ತೊಳೆದು ಇಟ್ಕೋಬೋದು. ನಾನೀಗ ಒಂದು ಅರ್ಧ ಕೆಜಿ ಹಾಕಿ ಅರ್ಧಕ್ಕೂ ಕಮ್ಮಿ ಅಷ್ಟು ಚಿಕನನ್ನು ತಗೊಂಡೆ ನಾನು ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗ್ರೇವಿನೂ ಮಾಡೋದ್ರಿಂದ ಬಿರಿಯಾನಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ 1/4 ಕಪ್ಪಷ್ಟು ಮೊಸರನ್ನು ಕೂಡ ಇಟ್ಕೋಬೇಕು. ಎಲ್ಲ ರೆಡಿ ಇದೆ, ಫಟಾಫಟ್ ಅಂತ ಬಿರಿಯಾನಿ ಮಾಡೇ ಬಿಡೋಣ ಬನ್ನಿ. 6 ಚಮಚದಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಇವಾಗ ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಸ್ವಲ್ಪ 6ರಿಂದ 7 ಕಾಳಷ್ಟು ಮೆಣಸನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ನಾವು ಆಲ್ರೆಡಿ ರುಬ್ಬಿದ್ದೀವಿ, ಬಟ್ ಖಾರಕ್ಕೆ ಇನ್ನೂ ಒಂದು ಸ್ವಲ್ಪ ಇರಲಿ ಅಂತೇಳಿ ಸ್ವಲ್ಪ ಈರುಳ್ಳಿ ಕೆಂಪಾಗಿ ಆದಮೇಲೆ ನಾನು ಚಿಕನನ್ನು ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಬಿರಿಯಾನಿ ಪೀಸ್ಗಿಂತ ಫ್ರೈ ಮಾಡಿದ್ರೆ ಚೆನ್ನಾಗಿ ತಿಂತಾರೆ. ಅದಕ್ಕೆ ನಾನು ಫ್ರೈಗೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಿ ಚೆನ್ನಾಗಿ ಚಿಕನ್ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕು. ಚಿಕನ್ನಲ್ಲಿರುವಂಥ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ತಾ ಇರೋವಂಥ ಟೈಮಲ್ಲಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ 1.5 ಅಷ್ಟು ಟೊಮೊಟೊ ಹಣ್ಣನ್ನು ಇದಕ್ಕೆ ಹಾಕಿ ಮತ್ತೊಂದು ಸರಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊದಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಮತ್ತೊಂದು ಸರಿ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕು. ಈಗ ಇದು ಹಸಿ ವಾಸನೆ ಹೋಗಿದೆ. ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಇದರೊಳಗಡೆ ನಾನು ಹಾಕ್ತಾಯಿದ್ದೀನಿ. ಹಾಕಿ ಈಗ ನೀಟಾಗಿ ಚಿಕನ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಮಸಾಲ ಹಾಕಿರುವಂಥ ಹಸಿ ವಾಸನೆ ಹೋಗೋವರೆಗೂ ವೆಯ್ಟ್ ಮಾಡೋಣ. ನೀವು ನೋಡ್ತಿರ್ಬೋದು. ಇದಕ್ಕೆ ನಾನಿವಾಗ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಖಾರಕ್ಕೆ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1.5 ಸ್ಪೂನಷ್ಟು ಹಾಕಿದ್ರೂ ಪರವಾಗಿಲ್ಲ. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಮತ್ತೊಂದು ಸರಿ ಈ ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರೋ ಅಂಥ ಎಲ್ಲ ಹಸಿ ವಾಸನೆನೂ ಹೋಗಿ ತುಂಬ ಚೆನ್ನಾಗಿ ಬಿರಿಯಾನಿ ಆಗುತ್ತೆ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ. ಮೊಸರನ್ನು ಕೂಡ ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 2ರಿಂದ 3 ನಿಮಿಷ ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ, ವಾಸನೆ ಗಮ್ ಅಂತ ನಮಗೆ ಬರ್ತಾ ಇದೆ. ಮಸಾಲೆ ಎಲ್ಲ ಫುಲ್ ರೆಡಿ ಆಗಿದೆ. ಇದಕ್ಕೆ ನಾವು ಅಕ್ಕಿನ ತೊಳೆದು ನೀಟಾಗಿ ಹಾಕ್ಕೋಬೇಕು. ನಾನು ತೋರಿಸ್ತಿರೋಂಥ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಳೆದು ನಾನಿವಾಗ ಮಸಾಲ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಪೂರ್ತಿ ಅಕ್ಕಿಗೆ ಮಸಾಲ ನೀಟಾಗಿ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬಿರಿಯಾನಿ ನೀವು ಮಾಡಲೇಬೇಕು. ಮಾಡಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಸುಲಭ. 15ರಿಂದ 20 ನಿಮಿಷದಲ್ಲಿ ಈ ರೀತಿ ಬಿರಿಯಾನಿ ಆಗೋಗುತ್ತೆ. 2 ಗ್ಲಾಸ್ ಅಕ್ಕಿಗೆ ನಾನೀಗ 4 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ನೀವು ಅಳತೆ ಪ್ರಕಾರ ನೀರನ್ನು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ನೀರನ್ನು ಹಾಕಿ ನಾನು ಇನ್ನೂ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಈಗ ನಾನು ಸ್ವಲ್ಪ ಫ್ಲೇಮನ್ನು ಕಮ್ಮಿ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ತಾ ಇದ್ದೀನಿ. ಹಾಕಿರುವಂಥ ಉಪ್ಪು ನೀಟಾಗಿ ಹಿಡಿಬೇಕಾಗಿರೋದ್ರಿಂದ ನಾನು ಇನ್ನೊಂದು ಸರಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಮನೆಯೆಲ್ಲ ಘಮ್ ಅಂತ ಇದೆ. ನಾನೊಂದು 1/4 ಕಪ್ಪಷ್ಟು ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಅದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸಾಕು, ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು 1-2 ಕೂಗನ್ನು ಕೂಗಿಸ್ಕೊತೀನಿ. ಬಿರಿಯಾನಿ ರೆಡಿ ಆಗುತ್ತೆ. ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ನೋಡಿ, ಮಸಾಲ ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ಇದನ್ನು ನಾನು ಇನ್ನೂ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡು 1-2 ನಿಮಿಷ ಕುಕ್ಕರ್ ಮುಚ್ಚಳನ ಮತ್ತೆ ಮುಚ್ಚಿಟ್ರೆ ಕ್ಲೀನಾಗಿ ಬಿರಿಯಾನಿ ರೆಡಿಯಾಗಿ ಹೋಗಿರುತ್ತೆ. ನೀವು ನೋಡ್ತಿರ್ಬೋದು. ಯಾವುದೇ ರೀತಿಯ ಕಾಸ್ಟ್ಲಿ ರೈಸ್ ಏನು ಬೇಕಾಗಿಲ್ಲ. ನೀವು ಮನೆಯಲ್ಲಿರುವಂಥ ರೈಸಿಗೆ ನೀವು ಕರೆಕ್ಟಾಗಿ ನೀರಿಟ್ಟು ಈ ರೀತಿ ಮಸಾಲಾನ ಹಾಕಿ ಬಿರಿಯಾನಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕನ್ ಫ್ರೈ ಜೊತೆ ಬಿರಿಯಾನಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ.